Hello my dear students, myself Chaitra. This is Quantity Technique class. So now next to proportional next problems ke move on agana. Find the mean proportion to 45 and 5. So mean proportion na 45 ಮತ್ತೆ 5 ನಡುವೆ ನಾವು ಏನು ಮಾಡಬೇಕು ಫೈಂಡ್ ಔಟ್ ಮಾಡಬೇಕು. So here solution ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಾವು ಮೀನ್ ಪ್ರಪೋರ್ಷನ್ನ ಎಕ್ಸ್ ಅಂತ ತಗೋಬೇಕು. ಸೊ ಲೆಟ್ ದಿ ಮೀನ್ ಪ್ರಪೋರ್ಷನ್ ಬಿ ಎಕ್ಸ್. ನಾವು ಮೀನ್ ಪ್ರಪೋರ್ಷನ್ನ ಬಿ ಎಕ್ಸ್ ಅಂತ ತಗೊಂಡ್ರೆ ದೆನ್ ಪ್ರಪೋರ್ಷನ್ ಈಕ್ವಲ್ಸ್ 45 ಈಸ್ ಟು ಎಕ್ಸ್ ಈಸ್ ಟು 5. ಸೊ ನಾವು ಈ ರೀತಿ ಪ್ರಪೋರ್ಷನ್ನ ತಗೊಂಡ್ರೆ ಇಲ್ಲಿ ಎ ಬಿ ಸಿ ಇದೆ. ಸೊ ಇಲ್ಲಿ ಎ ಬಿ ಸಿ ಇದ್ದರೆ ಇಫ್ ಎ ಬಿ ಆ್ಯಂಡ್ ಸಿ ಆರ್ ಇನ್ ದಿ ಪ್ರಪೋರ್ಷನ್, ಸೊ ದೆನ್ ನಮಗೊಂದು ಫಾರ್ಮುಲಾ ಬರುತ್ತೆ. ದೆನ್ b equals root AC. ಸೊ ಇಲ್ಲಿ ಎ ಬಿ ಸಿ ಇದೆ ಅಲ್ವಾ. ಸೊ ದಿಸ್ ಈಸ್ ಬಿ. ಎಕ್ಸ್ ಈಕ್ವಲ್ಸ್ ರೂಟ್ ಎ 45 ಇಂಟು ಸಿ 5. ಎಕ್ಸ್ ಈಕ್ವಲ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 45 ಇಂಟು 5 225. ಸೊ ನಾವು ಇಲ್ಲಿ ರೂಟ್ನ ತೆಗೆದ್ರೆ ಸೊ ಎಕ್ಸ್ ಈಕ್ವಲ್ಸ್ 15. ಸೊ mean proportion is 15. Next one, find the mean proportion 27 and 3. So solution first ಏನು ಮಾಡಿ let the mean proportion ಬಿ ಎಕ್ಸ್. ಸೊ ಎಕ್ಸ್ ಆದರೆ ನಮಗೆ ಪ್ರಪೋರ್ಷನ್ ಏನು ಬರುತ್ತೆ 27 ಈಸ್ ಟು ಎಕ್ಸ್ ಈಸ್ ಟು 3. ಯಾಕೆಂದರೆ ಮೀನ್ ಅಂದರೆ ಇವೆರಡರ ನಡುವೆ, ಸೊ ಬಿಟ್ವೀನ್. ಇವಾಗ ನಮಗೆ ಈ ರೀತಿ ಬಂದರೆ ಎ ಬಿ ಸಿ ಇದ್ದರೆ ನಮಗೆ ಪ್ರಪೋರ್ಷನ್ ಫಾರ್ಮುಲಾ ಗೊತ್ತು. ಬಿ ಈಕ್ವಲ್ಸ್ ರೂಟ್ ಎ ಸಿ. ಸೊ ಇಲ್ಲಿ ಬಿ ಅಂದರೆ ಎಕ್ಸ್ ಈಕ್ವಲ್ಸ್ ಎ ರೂಟ್ 27 ಎ ಇಂಟು ಸಿ 3. ಸೊ ಎಕ್ಸ್ ಈಕ್ವಲ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 27 ಇಂಟು 3 81. ಸೊ ಎಕ್ಸ್ ಈಕ್ವಲ್ಸ್ ರೂಟ್ನ ತೆಗೆದ್ರೆ ಸೊ 9. ಸೊ ದಿ ಮೀನ್ ಪ್ರಪೋರ್ಷನ್ ಆಫ್ 27 and 3 ಈಸ್ 9. Next one, find the third proportion to 6, 5 and 10. So this is the different problem. So ಇಲ್ಲಿ ಫಸ್ಟ್ ಸೊಲ್ಯೂಷನ್ ತಗೊಳ್ಳಿ. ಸೊಲ್ಯೂಷನ್ ಇಲ್ಲಿ ನಾವು ಪ್ರಪೋರ್ಷನನ್ನ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ಲೆಟ್ ದಿ ಥರ್ಡ್ ಪ್ರಪೋರ್ಷನ್ ಈಸ್ ಎಕ್ಸ್. ಥರ್ಡ್ ಪ್ರಪೋರ್ಷನಲ್ ಈಸ್ ಎಕ್ಸ್. ಸೊ ಎಕ್ಸ್ ಆದರೆ ನಮಗೆ ದೆನ್ ಈಕ್ವಲ್ಸ್ 6 ಈಸ್ ಟು 5 ಆ್ಯಸ್ r equals 5 x is to 10. ನಮಗೆ ಥರ್ಡ್ ಒಂದು ಪ್ರಪೋರ್ಷನಲ್ ಅಲ್ವಾ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು. ಸೊ ದಿಸ್ ಒನ್ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಸೊ ನಮಗೆ ಈ ರೀತಿ ಒಂದು ಪ್ರಪೋರ್ಷನ್ನ ಫಾರ್ಮ್ನ ತಗೊಂಡ್ರೆ ನೆಕ್ಸ್ಟ್ ಏನು ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. This one multiplied by x, this one multiplied by 10. So 6 into 10
equals 5 into x. So 60 equals 5x. So therefore x equals 60 divided by 5. 5 ones are 5, 12s are. So x equals 12. So the third proportional is 12. So next one problem ನೋಡ್ತಾ ಹೋಗೋಣ. Same problem. Find the fourth proportion to 2:4 and 12. Solution. ಫಸ್ಟು ನಾವೇನು ಮಾಡಬೇಕು, ಲೆಟ್ ದಿ fourth proportional is x. ನಾವು x ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಿ, ಒಂದು ಪ್ರಪೋರ್ಷನ್ ಫಾರ್ಮ್ನ ತಗೊಳ್ಳಿ. 2:4 upon r equals, this is as ಅಂತ ಇದಕ್ಕೆ ಕರೀತಾರೆ. 2:4 as ಇಲ್ಲಿ 4th ಅಲ್ವಾ, 12:x. ಸೊ ನೆಕ್ಸ್ಟ್ ಏನು ಮಾಡಿ, ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ದಿಸ್ ಒನ್ ಮಲ್ಟಿಪ್ಲೈಡ್ ಬೈ ದಿಸ್ ಒನ್, this one multiplied by this one. So 2 into x equals 4 into 12. So 2x equals 4 12s are 48. So x equals 48 divided by 2. 2 ones are 2, 24s are. So x equals 24. So this is the fourth proportion. ನೆಕ್ಸ್ಟ್ ನಾವು ಅಪ್ಲಿಕೇಶನ್ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. 5 carpenters ಕ್ಯಾನ್ earn rupees 3,600 in 6 days working at 9 hours per a day. How much will 8 carpenters can earn in 12 days working 6 hours a day? ಸೊ ಇಲ್ಲಿ ಪ್ರಾಬ್ಲಮ್ ಏನಂದರೆ 5 ಕಾರ್ಪೆಂಟ್ಸ್ ಇದ್ದಾರೆ. ಸೊ ಅದರಲ್ಲಿ ಎಷ್ಟನ್ನು ಅರ್ನ್ ಮಾಡ್ತಿದ್ದಾರೆ, rupees 3,600. ಸೊ ಎಷ್ಟು 6 ಡೇಸಲ್ಲಿ ವರ್ಕಿಂಗ್ ಅಟ್ ಅಂದರೆ ಪರ್ ಡೇ ಎಷ್ಟು 9 hours ವರ್ಕ್ ಮಾಡ್ತಿದ್ದಾರೆ. ಸೊ ನಾವೇನ ಫೈಂಡ್ ಔಟ್ ಮಾಡಬೇಕು ಅಂದರೆ, ಹೌ ಮಚ್ ವಿಲ್ 8 ಕಾರ್ಪೆಂಟರ್ಸು ಕ್ಯಾನ್ ಅರ್ನ್ ಇನ್ 12 ಡೇಸಲ್ಲಿ, ಅಂದರೆ 1 ಡೇಗೆ 6 hours ವರ್ಕ್ ಮಾಡಿದ್ರೆ ಎಷ್ಟು ಅವರು ಅರ್ನ್ ಮಾಡ್ತಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಸೊ ಹಿಯರ್ ಸೊಲ್ಯೂಷನ್. ಫಸ್ಟ್ ನಾವೇನು ತಗೊಳ್ಳೋಣ, ವರ್ಕಿಂಗ್ ರೇಷಿಯೋ ತಗೊಳ್ಳೋಣ. ವರ್ಕ್ ರೇಷಿಯೋ ಈಕ್ವಲ್ಸ್, ಇಲ್ಲಿ 5 ಕಾರ್ಪೆಂಟರ್ಸ್ ಇದ್ದಾರೆ. 5 ಕಾರ್ಪೆಂಟರ್ಸ್ ಇಂಟು 6 days ಇಂಟು 9 hours ಈಸ್ಟು ನೆಕ್ಸ್ಟು 8 ಕಾರ್ಪೆಂಟರ್ಸ್ ಇದ್ದಾರೆ ಇಂಟು 12 ಡೇಸ್ ಇದೆ ಇಂಟು 6 hours. ಸೊ ಇಲ್ಲಿ ನೆಕ್ಸ್ಟು ನಮಗೆ ಏನು ತಗೊಳ್ಳೋಣ. ಸೊ ಇಲ್ಲಿ ಎಷ್ಟು ಇಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ 5 into 6 into 9 270 ಈಸ್ಟು 6 into 12 into 6 576. ಸೊ ದಿಸ್ ಈಸ್ ದಿ ವರ್ಕಿಂಗ್ ರೇಷಿಯೋ. ನೆಕ್ಸ್ಟು ಅರ್ನಿಂಗ್ ರೇಷಿಯೋ ತಗೊಳ್ಳೋಣ. ಅರ್ನಿಂಗ್
ಅರ್ನಿಂಗ್ ರೇಷಿಯೋ ಈಕ್ವಲ್ಸ್ 3600 ಫಸ್ಟ್ ಒನ್ಗೆ. ಸೊ ಈಸ್ಟು ನೆಕ್ಸ್ಟ್ ಒನ್ ನಮಗೆ ಗೊತ್ತಿಲ್ಲ, ಸೊ ವಿ ಹ್ಯಾವ್ ಅಸ್ಯೂಮ್ ಎಕ್ಸ್. ಸೊ ನಾವು ಫುಲ್ ಎಲ್ಲ ಇದನ್ನು ರೇಷಿಯೋನ ಪ್ರಪೋರ್ಷನೇಟಲ್ಲಿ ತಗೊಂಡ್ರೆ 270 ಈಸ್ಟು 576 ಆ್ಯಸ್ 3600 ಈಸ್ಟು ಎಕ್ಸ್. ಸೊ ಇಲ್ಲಿ ನಾವು ಏನು ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ದಿಸ್ ಒನ್ ಮಲ್ಟಿಪ್ಲೈಡ್ ಬೈ ಎಕ್ಸ್, ದಿಸ್ ಒನ್ ಮಲ್ಟಿಪ್ಲೈಡ್ ಬೈ ದಿಸ್ ಒನ್. 270 into x equals 576 into 3600. So 270 x equals here 576 into 3600. So 20 lakh 20 lakh, this one 20 lakh 73,600. So next to, therefore x equals 20 lakh 73,600 divided by 270. So x equals 7,680. ಸೊ ಇಲ್ಲಿ ಏನಂದರೆ 8 ಕಾರ್ಪೆಂಟರ್ಸು ಏನು ಮಾಡ್ತಾರೆ, 12 ಡೇಸಲ್ಲಿ ಪರ್ ಡೇ 6 hours ವರ್ಕ್ ಮಾಡಿದ್ರೆ ಅವರು 7,680ನ ಅರ್ನ್ ಮಾಡ್ತಾರೆ. ನೆಕ್ಸ್ಟು ಪ್ರೀವಿಯಸ್ ಪ್ರಾಬ್ಲಮ್ ರೀತಿಯೇ ಸೇಮ್ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಇಫ್ 5 men ಕ್ಯಾನ್ ಬಿಲ್ಡ್ ಎ ವಾಲ್ 20 feet ಹೈಟ್ ಇನ್ 7 days. ಸೊ 5 men ಇದ್ದಾರೆ. ಸೊ ಅವರು 20 feet ಹೈಟ್ಸ್ ಇರೋ ಒಂದು ಏನು ವಾಲ್ನ ಎಲ್ಲಿ 7 ಡೇಸಲ್ಲಿ ಏನು ಮಾಡ್ತಿದ್ದಾರೆ, ಬಿಲ್ಡ್ ಮಾಡ್ತಿದ್ದಾರೆ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ವಾಟ್ ಹೈಟ್ ಆಫ್ ವಾಲ್ ಕ್ಯಾನ್ 30 men ಬಿಲ್ಡ್ ಇನ್ 21 days. ಸೊ ಇಲ್ಲಿ ವಾಲ್ನ ಎಷ್ಟು ಹೈಟ್ ಆಗಿರೋ ಒಂದು ಎಷ್ಟು ಫೀಟ್ ಹೈಟ್ನ ನಾವು ಎಷ್ಟು 13 menನ ಯೂಸ್ ಮಾಡಿಕೊಂಡು 21 ಡೇಸಲ್ಲಿ ಬಿಲ್ಡ್ ಮಾಡ್ತೀವಿ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್, ಇಲ್ಲಿ ಏನು ಮಾಡಿ ಅಂದರೆ, ಫಸ್ಟು ಏನು ತಗೊಳ್ಳಿ, ರೇಷಿಯೋ ತಗೊಳ್ಳಿ. ಇಲ್ಲಿ 5 men ಇದ್ದಾರೆ ಇಂಟು 7 days ಇದೆ. ಸೊ ನೆಕ್ಸ್ಟು ಈಸ್ಟು 30 men ಇದ್ದಾರೆ ಇಂಟು 21 days. So this is the common. So 5 men into 7 days. So 35 is to ಇಲ್ಲಿ 13 men into 21 days. So 273. So next working ratio na ತಗೊಳ್ಳಿ. Work ratio equals 35 is to 273 as ಇಲ್ಲಿ 20 feet ಇದೆ ಅಲ್ವಾ, 20 feet ಇಷ್ಟು ನಮಗೆ ಎಕ್ಸು, ಇನ್ನೊಂದು ವಾಲಿನ ಹೈಟು ಎಷ್ಟಂತ ಗೊತ್ತಿಲ್ಲ. ಸೊ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಸೇಮ್ ಇಯರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ದಿಸ್ ಒನ್ ಮಲ್ಟಿಪ್ಲೈಡ್ ಬೈ ದಿಸ್ ಒನ್, ದಿಸ್ ಒನ್ ಮಲ್ಟಿಪ್ಲೈಡ್ ಬೈ ದಿಸ್ ಒನ್. ಸೊ 35 into x equals here 273 into 20. So 35x equals 273 into 20, 5460. So x equals 5460 divided by 35. 35 ones are 35, 156. So x equals 156. So 150. Therefore the 13 men can build 156
feet height was in a 21 days. So this is the answer. Next one problem. A man cycling at a speed of 16 km per hour so reaches a town in 24 hours. ಸೊ ಒಬ್ಬ ಮ್ಯಾನ್ ಸೈಕ್ಲಿಂಗ್ ಮಾಡ್ತಿದ್ದಾನೆ, ಅವನ ಸ್ಪೀಡು 16 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇಲ್ಲಿ ಅವನು ಟೌನ್ನ 24 ಅವರ್ಸಲ್ಲಿ ರೀಚ್ ಮಾಡ್ತಿದ್ದಾನೆ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ಹೌ ಮಚ್ ಟೈಮ್ ಡಸ್ ಈ ಟೇಕ್, ಅವನು ಎಷ್ಟು ಅವರ್ಸ್ನ ತಗೊಳ್ತಾನೆ, ಡಸ್ ಈ ಟೇಕ್ ಟು ಕವರ್ ದಿ ಸೇಮ್ ಡಿಸ್ಟೆನ್ಸ್. ಸೊ ಅವನು ಎಷ್ಟು ಡಿಸ್ಟೆನ್ಸ್ನ ಹೋಗಿದ್ದಾನೋ ಟೌನ್ನ ರೀಚ್ ಮಾಡೋದಕ್ಕೆ ಸೇಮ್ ಡಿಸ್ಟೆನ್ಸು ಇಫ್ ಸ್ಪೀಡ್ ಇನ್ಕ್ರೀಸಸ್ ಟು 20 ಕಿಲೋಮೀಟರ್ ಪರ್ ಅವರ್. ಸೊ 16 ಕಿಲೋಮೀಟರ್ ಇರೋದು 20 ಕಿಲೋಮೀಟರ್ ಪರ್ ಅವರ್ ಆದರೆ ಸೇಮ್ ಡಿಸ್ಟೆನ್ಸಲ್ಲಿ ಅವನು ಎಷ್ಟು ಟೈಮ್ನ ತಗೊಳ್ತಾನೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ಸೊಲ್ಯೂಷನ್. ಫಸ್ಟು ನಾವು ಏನಂದರೆ ಇಲ್ಲಿ ಸ್ಪೀಡ್ ಇನ್ಕ್ರೀಸ್ ಆದರೆ ಒಂದು ಸ್ಪೀಡ್ ಇನ್ಕ್ರೀಸ್ ಆದರೆ ನಾವು ಟೌನ್ನ ರೀಚ್ ಮಾಡೋ ಒಂದು ಇದು ಏನಾಗ್ತಾ ಹೋಗುತ್ತೆ, ಡಿಸ್ಕ್ರೀಸ್ ಆಗ್ತಾ ಹೋಗುತ್ತೆ. ಲೆಟ್ ಇನ್ಕ್ರೀಸ್ ಇನ್ ಸ್ಪೀಡ್ reaches a town will decrease. So speed ratio equals, ಇಲ್ಲಿ ಸ್ಪೀಡ್ ಇದೆ ಅಲ್ವಾ, 16 ಕಿಲೋಮೀಟರ್ ಫಸ್ಟ್ ಇದೆ, ಸೆಕೆಂಡ್ ಒನ್ ಹಿಯರ್ 20 ಕಿಲೋಮೀಟರ್. ಸೊ 16:20. ಸೊ ನೆಕ್ಸ್ಟು ಟೈಮ್ ರೇಷಿಯೋ ತಗೊಳ್ಳಿ. ಟೈಮ್ ರೇಷಿಯೋ ಫಸ್ಟ್ ಒನ್ ಇಲ್ಲೇ ಕೊಟ್ಟಿದ್ದಾರೆ 24 hours. ನೆಕ್ಸ್ಟ್ ಒನ್ ನಮಗೆ ಗೊತ್ತಿಲ್ಲ, ಎಕ್ಸ್. ಸೊ ಅಸ್ಯೂಮಿಂಗ್ ಎಕ್ಸ್. ನೆಕ್ಸ್ಟು ರೈಟ್ ಇನ್ವರ್ಸ್ ರೇಷಿಯೋನ ತಗೊಳ್ಳಿ. ಸೊ 16:20 ಈಕ್ವಲ್ಸ್ ಎಕ್ಸ್ ಈಸ್ ಟು 24. ನಾವಿಲ್ಲಿ ಟೈಮ್ ರೇಷಿಯೋನ ಏನು ಮಾಡಿದ್ದೀವಿ, ರಿವರ್ಸಲ್ಲಿ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 20 ಕ್ರಾಸ್ ಮಲ್ಟಿಪ್ಲೈಡ್ ಬೈ ಎಕ್ಸ್, 16 ಮಲ್ಟಿಪ್ಲೈಡ್ ಬೈ 24. ಸೊ 16 into 24 equals 20 into x. 16 into 24 384 equals 20x. So here x equals 384 divided by 20. 21s are 20, 19.2. ಸೊ ಇಲ್ಲಿ ಅವನು ಟೌನ್ನ 19.2ನಲ್ಲಿ 2 ಅವರ್ಸಲ್ಲಿ ಏನು ಮಾಡ್ತಾನೆ, ರೀಚ್ ಮಾಡ್ತಾನೆ. ರೀಚ್ at the speed of 20 kilometer per hour. ಸೊ ಇಲ್ಲಿ ನಾವು ಇದನ್ನು 19 ಕಿಲೋಮೀಟರ್ ಇದೆಯಲ್ಲ, ಇದನ್ನು 19.2 ಕಿಲೋಮೀಟರ್ನ 90 hours and 12 minutes ಅಂತ ತಗೋಬೋದು. 12 minutes. So it take to increase the speed.